ಸ್ನೇಹಿತರೆ ನೋಡಿ, ಮೂತತ್ತಿ ಚೆಕ್ ಪೋಸ್ಟ್ ಬಳಿ ಸಾಕಷ್ಟು ಮಣ್ಣು ಲೂಟಿ ಆಗ್ತಾ ಇದೆ ಅಂತ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಇಲ್ಲಿರುವ ಲಾರಿಗಳಲ್ಲಿ ಯಾವುದೇ ರೀತಿಯ ಒಂದು ಪೇಪರ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ಈ ಮಣ್ಣನ್ನು ಎಲ್ಲಿಂದ ತರ್ತಾ ಇದ್ದಾರೆ, ಎಲ್ಲಿಗೆ ತಗೊಂಡೋಗ್ತಾ ಇದ್ದಾರೆ ಅಂತ ಒಂದು ಇವ್ರ ಬಳಿ ಒಂದು ತುಂಡು ಕಾಗದನೂ ಕೂಡ ಇಲ್ಲ. ಆಲ್ಮೋಸ್ಟ್ ಮಳವಳ್ಳಿ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಸಾಕಷ್ಟು ಅಮೂಲ್ಯವಾದಂಥ ಒಂದು ಮಣ್ಣು ಲೂಟಿ ಆಗ್ತಾ ಇದೆ. ತಹಸೀಲ್ದಾರ್ ಹತ್ರ ಪರ್ಮಿಷನ್ ತಗೋಬೇಕು. ಯಾವುದೇ ಪರ್ಮಿಷನ್ ತಗೊಂಡಿಲ್ಲ. ವೈಲ್ಡ್ ಲೈಫ್ ಸ್ಯಾಂಚುರಿ ಪಕ್ಕದಲ್ಲಿರೋದ್ರಿಂದ ವೈಲ್ಡ್ ಲೈಫಲ್ಲೂ ಪರ್ಮಿಷನ್ ತಗೋಬೇಕಾಗಿತ್ತು. ಇದನ್ನೇನು ಯಾವುದು ಪರ್ಮಿಷನ್ ತಗೊಂಡಿಲ್ಲ. ದಿನಕ್ಕಿಲ್ಲ ಅನ್ನೋ ಒಂದು 100ರಿಂದ 200 ಲೋಡು ಮಣ್ಣು ಹೊಡಿತಾವ್ರೆ. ಇಲ್ಲಿ ವಲಯ ಅಧಿಕಾರಿಗಳು ಯಾರ್ಯಾರು ಕೂಡ ಯಾರೂ ಕೇಳ್ತಾ ಇಲ್ಲ. ಆಮೇಲೆ ಇವರು ಕೇಳ್ತಾ ಇಲ್ಲ, ಯಾರು ಕೂಡ ಕೇಳ್ದಾನೆ ಇದನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾವ್ರೆ. ಯಾಕೆಂದ್ರೆ ಪರ್ಮಿಷನ್ ಇಲ್ಲದೆ ಸಾಗಾಣಿಕೆ ಮಾಡೋಕ್ಕಾಗಲ್ಲ. ಇಲ್ಲಿ VA, RI ಮತ್ತು ಪೊಲೀಸ್ನವ್ರು ಎಲ್ಕ ಕೇಳ್ಬೋದು ಇದನ್ನು, ಬಟ್ ಯಾರು ಕೇಳ್ತಾ ಇಲ್ಲ ಇದನ್ನು. ಇದಕ್ಕೆ ಪೂರ್ವ ಗಮನಕ್ಕೆ ಬರಬೇಕು ಅಂತಂದರೆ ನೋಡಿ, ಇವಾಗ ಇದು ಯಾವ ಜಾಗದಲ್ಲಿ ಬರ್ತದೆ ಅಂತ ನಮ್ಗೆ ಗೊತ್ತಾಗಲ್ಲ ಸರ್. ಮಣ್ಣು ನೋಡಿ ಎಷ್ಟು ಟಿಪ್ಪರ್ ಇದೆ, ಇಲ್ಲಿ ಅಲ್ಲೆಷ್ಟು ಟಿಪ್ಪರ್ ಇದೆ. ಒಟ್ಟು ಟೋಟಲ್ ಇಲ್ಲಿ ಹೇಳ್ಬೇಕು ಅಂದರೆ ಒಂದು 50 ಟಿಪ್ಪರ್ ಇವೆ. ದಿನಕ್ಕೆ 50 ಟಿಪ್ಪರ್ ಎಷ್ಟು ಟಿಪ್ ತಿರುಗಾಡ್ತವೆ. ಈ ರೋಡ್ ಏನಾಗುತ್ತೆ, ಎಷ್ಟು ಟನ್ನೇಜ್ ಇದೆ ಇದು. ಈ RTO ಏನು ಮಾಡ್ತಾ ಇದ್ದಾರೆ, ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ. ಇಲ್ಲೇನಾಗುತ್ತೆ, ಇಲ್ಲಿ ನೋಡಿ ಮಣ್ಣು ಇಷ್ಟು ಟನ್ನೇಜ್ ಮಣ್ಣು ತುಂಬ್ಕೊಬರ್ತಾರೆ. ಇಲ್ಲಿ ಇಷ್ಟು ಟನ್ನೇಜ್ ಮಣ್ಣಿಗೆ ಎಷ್ಟಾಗುತ್ತೆ ಸರ್. ರೋಡ್ ಏನಾಗುತ್ತೆ, ಅಲ್ಲಿ ಆ ಮೇನ್ ರೋಡಲ್ಲಿ ಮಣ್ಣು ಹೊಡಿಯೋಕೆ ಹೋದ್ರೆ ಈ ರೋಡ್ ಹಾಳಾಗೋಗಿರ್ತದೆ. ಕಾಂಟ್ರಾಕ್ಟ್ ಕತೆ ಏನಂತಂದ್ರೆ ಅಲ್ಲಿಗೆ ಏನೋ ಮಾಡಕ್ಕೆ ಹೋಗ್ತಾರೆ, ಈ ಮಣ್ಣು ರೋಡು ಹೋಯ್ತು. ಇವಾಗ ಎಷ್ಟು ಟನ್ ಕೆಪಾಸಿಟಿ ಸರ್ ಇದಕ್ಕೆ? 14 ಟನ್ ಇರ್ತದೆ, 15 ಟನ್ ಇರ್ತದೆ. ಇವಾಗ ಎಷ್ಟು ಟನ್ ಇರ್ತದೆ ಸರ್? 20 ಮೇಲೆ ಇರ್ತದೆ ಟನ್ನೇಜ್. ಇದು ಮಣ್ಣು ಕಮ್ಮಿ ಬರೋಲ್ಲ. ಇದು ಈ ಥರದಲ್ಲೆಲ್ಲ ರಸ್ತೆ ಹಾಳು ಮಾಡ್ತಾ ಇದ್ದಾರೆ. ಮತ್ತು ವಲಯ ಅರಣ್ಯಾಧಿಕಾರಿಗಳು ಗಮನಕ್ಕೂ ತಂದಿಲ್ಲ ಇದು. ಅವರು ಕೇಳ್ತಾ ಇಲ್ಲ, ಅರಣ್ಯ ಇಲಾಖೆಯವರು ಕೇಳ್ತಾ ಇಲ್ಲ, ಮತ್ತು ತಹಸೀಲ್ದಾರು ಗಮನಕ್ಕೂ ಬಂದಿಲ್ಲ ಇದು. ತಹಸೀಲ್ದಾರ್ ಹತ್ರ ಪರ್ಮಿಷನ್ ತೊಗೊಂಡಿಲ್ಲ. ಆಮೇಲೆ ಪುನಃ ಇವ್ರು ಏನಾಗಿದ್ದಾರೆ ಅಂತಂದರೆ VA ಗಮನಕ್ಕೂ ಬಂದಿಲ್ಲ ಅಂತ ಕಾಣುತ್ತೆ. VA ಗೊತ್ತಿದ್ರು ಕೂಡ ಕೈ ಕಟ್ಕೊಂಡು ಕೂತಿದ್ದಾರೆ RI VAಗಳು ಇಲ್ಲಿ. ಅಲ್ಲಿಗೆ ಟೋಟಲ್ ಆಗಿ ತಾಲೂಕು ಆಡಳಿತ ಮತ್ತು ಅರಣ್ಯ ಇಲಾಖೆ ಎರಡು ನಿದ್ದೆ ಮಾಡ್ತಾ ಇವೆ. ನಿದ್ದೆ ಮಾಡ್ತಾ ಇದೆ ಸರ್. ತಾಲೂಕು ಅಧಿಕಾರಿಯಿಂದ ಹಿಡಿದು ತಾಲೂಕು ಆಡಳಿತದಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಅಷ್ಟೇ ಸರ್, ಇನ್ನೇನು ಹೇಳಲ್ಲ. ಧನ್ಯವಾದ ಸರ್, ಧನ್ಯವಾದ. ಇದೇನಾಗಿದೆ, 5 ಅಡಿ ತೆಗಿಬೇಕು ಅಂತಿದೆ ಸರ್. 2.5 ಅಡಿ ಇದೆ. ನಾನಿವಾಗ 5 ಅಡಿನಾರೆ ಇದ್ದೀನಿ ಸರ್. ನಾನು ಇವಾಗ ಇಲ್ಲಿ 2.5 ಅಡಿ ತೆಗ್ದಿದ್ದಾರೆ. 5 ಅಡಿ ಗುಂಡಿ ತೆಗಿಬೇಕು. 2.5 ಅಡಿ ಒಟ್ಟು 1 ಅಡಿ ಕಾಂಕ್ರೀಟ್ ಹಾಕ್ಬೇಕು. 4 ಅಡಿ ಪೋಲ್ ಹೋಗ್ಬೇಕು ಅಂತಿದೆ ಸರ್. 2.5 ಅಡಿಗೆ ಇವರು ಇಲ್ಲಿ ಏನಾಗಿದೆ, ಭಾಳ ಅಕ್ರಮ ನಡೀತಾ ಇದೆ ಸರ್. ಹೋದ ವರ್ಷ ಆಗಿರೋವಂಥ ರೈಲ್ವೆ ಬ್ಯಾರಿಗೇಡ್ ಆನೆ ನಿರೋಧಕ ಚಂದ್ರಕಾಂತಿಯಲ್ಲಿ ಇದನ್ನು ಇವಾಗ ಏನಾಗುತ್ತೆ, ಎಲ್ಲ ಹಿಡುವಳಿ ಜಮೀನು ಒಳಗಡೆನೆ ಇರೋದಿದು. ಏನಾಗಿದೆ, ಈ ಹಿಡುವಳಿ ಜಮೀನವ್ರ ಪಕ್ಕದಲ್ಲಿರೋರಿಗೆ ಯಾರನ್ನೋ ಒಬ್ಬನ್ನ ಸೇವ್ ಮಾಡೋಕ್ಕೆ ಹೋಗಿ ಇವ್ರೇನು ಮಾಡ್ತಾ ಇದ್ದಾರೆ, ಎಲ್ಲ ಕೂಡ ಈ ಥರ ರೈಲ್ವೆ ಬ್ಯಾರಿಗೇಡ್ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ಎಷ್ಟಡಿಗೆ ಇಷ್ಟಡಿಗೆ ಇರಬೇಕು ಅಂತೇಳಿ ಕಾರ್ಯದರ್ಶದಲ್ಲಿದೆ.